ವೆಲ್ಕಮ್ ಬ್ಯಾಕ್ ಟು ಪೇಪರ್ ಬಾಯ್ಸ್. ಪೇಪರ್ ಬಾಯಲ್ಲಿ ಒಬ್ಬನಿಗೆ ಎಂಜಿನಿಯರ್ ಆಗುವಂತಹ ಕನಸು, ಇನ್ನೊಬ್ಬನಿಗೆ ಇವತ್ತು ತಾನು ಪೇಪರ್ ಹಾಕ್ತಾ ಇದ್ರು ಮುಂದೊಂದು ದಿನ ಕೈ ತುಂಬ ಸಂಬಳ ಸಿಗುವಂತಹ ಜಾಬ್ ಹಿಡಿಯುವಂತಹ ಕನಸು. ಹೀಗೆ 10 ಹಲವು ಕನಸುಗಳನ್ನು ಹೊತ್ತಂತಹ ಈ ಪೇಪರ್ ಬಾಯ್ಸ್ಗಳ ಕಥೆಯನ್ನ ಬನ್ನಿ ಒಂದೊಂದಾಗಿ ನೋಡೋಣ. ಅದು ರಾಜೇಶ್ ಕಥೆಯಾದರೆ ಇಲ್ಲಿ ಕಾಣ್ತಾ ಇರೋ ಬಾಲಕ ಹರೀಶ್ನದ್ದು ಮತ್ತೊಂದು ಕಥೆ. ಇಲ್ಲಿಯೂ ಕೂಡ ಹರೀಶನ ಕಥೆ ಭಿನ್ನವಾಗಿಲ್ಲ. ಇವರ ಹೆತ್ತವರು ಕೂಡ ಬಡತನದಿಂದ ಇವನಿಗೆ ಶಾಲೆಗೆ ಕಳಿಸುವ ಯೋಚನೆ ಮಾಡಿರಲಿಲ್ಲ. ಆದರೆ ತನ್ನ ಮನೆಯ ಮುಂದಿನ ಅವನಷ್ಟೇ ವಯಸ್ಸಿನ ಮಕ್ಕಳು ನಿತ್ಯ ಬಣ್ಣ ಬಣ್ಣದ ಸ್ಕೂಲ್ ಯೂನಿಫಾರ್ಮ್ ಧರಿಸಿ ಶಾಲೆಗೆ ಹೋಗ್ತಾ ಇರೋದನ್ನು ನೋಡಿದ ಹರೀಶ್ನಿಗೆ ತನಗೂ ಅವರ ಹಾಗೆಯೇ ಶಾಲೆಗೆ ಹೋಗುವ ತುಡಿತ ಹೆಚ್ಚಾಯಿತು. ಅಪ್ಪ, ನಂಗೊಂದು ಹಳೆ ಸೈಕಲ್ ಕೊಡಿಸಿ, ಪೇಪರ್ ಹಾಕ್ತೀನಿ, ಕೈಗೆ ಸಿಕ್ಕ ಹಣದಲ್ಲಿ ನಾನು ಅವರ ಶಾಲೆಗೆ ಹೋಗ್ತೀನಿ ಅಂದ. ಅಪ್ಪ ಸೈಕಲ್ ಕೊಡಿಸಿದ್ರು. ಈಗ ಹರೀಶ್ ಆಗ ತನ್ನಪ್ಪ ಕೊಡಿಸಿದ್ದ ಸೈಕಲ್ ಏರಿ ನಿತ್ಯ ಮುಂಜಾನೆ ಬರೋಬ್ಬರಿ 62 ಮನೆ ಬಾಗಿಲಿಗೆ ಪೇಪರ್ ಹಾಕ್ತಾನೆ. ವಿಶೇಷ ಅಂದರೆ ಅವನು ಈಗ ಪೇಪರ್ ಹಾಕಿ ಕೈಗೆ ಸಿಕ್ಕುವ ಹಣದಲ್ಲಿ ಬರುವ ಮಾರ್ಚ್ ಅಥವಾ ಏಪ್ರಿಲ್ನಲ್ಲೋ SSLC ಪರೀಕ್ಷೆ ಬರೆಯುತ್ತಾನೆ. SSLC ನಂತರ PUC ಸೈನ್ಸ್ ಓದಿ ಎಂಜಿನಿಯರ್ ಆಗುವ ಮಹತ್ತರ ಆಶಯ ಹರೀಶ್ನದ್ದು. ಪೇಪರ್ ಹಾಕುತ್ತಲೇ ಮುಂದೆ ಎಂಜಿನಿಯರ್ ಆಗುವ ಕನಸು ಕಾಣ್ತಾ ಇರೋ ಈ ಹರೀಶ್ನದ್ದು ಒಂದು ಹಾದಿಯಾದರೆ, ಈಗಾಗಲೇ ಕಳೆದ 5-6 ವರ್ಷಗಳಿಂದ ಪೇಪರ್ ಹಾಕ್ತಾನೆ ಈಗ ಡಿಪ್ಲೊಮೊ ಓದ್ತಾ ಇರೋ ಈ ಆನಂದನದ್ದಂತೂ ಅಪರೂಪದ ಕಥೆ. ಪ್ರಾಯಶಃ ಇನ್ನೇನು 2 ವರ್ಷದಲ್ಲಿ ಡಿಪ್ಲೊಮಾ ಮುಗಿಸಿ ನೌಕರಿ ಹಿಡಿದು 16,000 ರೂಪಾಯಿ ಸಂಬಳ ಗಳಿಸುವ ಉತ್ಸಾಹದಲ್ಲಿದ್ದಾನೆ. ತಾನು ಪೇಪರ್ ಹಾಕುತ್ತಿರುವ ಕಳೆದ 5 ವರ್ಷಗಳಲ್ಲಿ ಆನಂದ ಚಳಿಗೆ ತತ್ತರಿಸಿದ್ದಾನೆ. ಮಳೆಯಲ್ಲಿ ನೆಂದುಕೊಂಡಿದ್ದಾನೆ. ಮಳೆ ಬಂದು ಪೇಪರ್ ನೆನೆದಾಗ ತನ್ನದಲ್ಲದ ತಪ್ಪಿನಿಂದ ಅದ್ಯಾರೋ ಕೋಪಿಷ್ಟ ಒಬ್ಬರಿಂದ ಕೆನ್ನೆಗೆ ಏಟು ತಿಂದಿದ್ದಾನೆ. ಇದೆಲ್ಲ ಕಹಿ ಅನುಭವ ಆದಾಗಲೂ ಮತ್ತದೇ ಹಸನ್ಮುಖಿಯಿಂದ ಅದೆಷ್ಟೋ ಮನೆ ಬಾಗಿಲುಗಳಿಗೆ ಪೇಪರ್ ಹಾಕುತ್ತಲೇ ಬಂದಿದ್ದಾನೆ, ಅವನ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ. ಮೊಮ್ಮಗನ ಈ ಪುಟ್ಟ ಸಾಧನೆಯ ಬಗ್ಗೆ ಅವರ ಅಜ್ಜಿಯನ್ನ ಕೇಳಿದಾಗ ಹೇಳುವ ಮಾತೇನು ಗೊತ್ತಾ? ಇದು ನನ್ನ ಮೊಮ್ಮಗ, ನಾವು ಓದಿಸಿದ್ದೀವಿ, ಕಷ್ಟಪಟ್ಟು ಓದ್ತಾ ಇದ್ದಾನೆ, ನಾವು ಪೇಪರ್ಗೆ ಹೋಗ್ತಾ ಇದ್ದಾನೆ, ಇನ್ನೂ ಓದಿ ಮುಂದುವರಿಬೇಕು, ನಮಗೊಂದು ಆಸೆ ಐತೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ದೇವ್ರು ಒಳ್ಳೇದು ಮಾಡಲಿ. ಯಾರೇ ಆಗಲಿ ಇದೇ ಮಾತಲ್ವಾ ಹೇಳೋದು. ಎಲ್ಲರೂ ಬಯಸೋದು ಅವರ ಮಕ್ಕಳ ಹಿತವನ್ನ. ಆದರೆ ಜೀವನದಲ್ಲಿ ಎಲ್ಲವೂ ಅಂದುಕೊಂಡಂತೆ ಆಗಲ್ವಲ್ಲ. ಕೆಲವರಿಗೆ ಹಣವಿರುತ್ತೆ, ವಿದ್ಯೆ ಇರೋದಿಲ್ಲ. ಮತ್ತದೇ ಕೆಲವರಿಗೆ ವಿದ್ಯೆ ಒಲಿಸಿಕೊಳ್ಳುವ ತವಕ, ಆದರೆ ಕಷ್ಟ ಅಪಾರ. ಇಂತಹ ಕಷ್ಟ ನಷ್ಟದ ಮಧ್ಯೆಯೇ ತಮ್ಮ ಬಡತನವನ್ನು ಜಾಡಿಸಿ ಒದ್ದು ತಮ್ಮ ಸ್ವಂತ ಜಾಣ್ಮೆ, ದುಡಿಮೆ ಎರಡರಿಂದಲೂ ಮನೆ ಬಾಗಿಲಿಗೆ ಪೇಪರ್ ತಲುಪಿಸುತ್ತಲೇ ಅಗಾಧ ಕನಸು ಕಾಣುತ್ತಿದ್ದಾರಲ್ಲ, ಅದನ್ನು ಮೆಚ್ಚಲೇಬೇಕು. ಇಂಥದ್ದೇ ಅಪರೂಪದ ಮತ್ತೊಂದು ಕಥೆ ಇಲ್ಲಿದೆ ನೋಡಿ. ಕೆಂಪು ಟಿ ಶರ್ಟ್ ಹಾಕಿಕೊಂಡು ತನ್ನ ಪುಟ್ಟ ರೇಂಜರ್ ಸೈಕಲ್ ಏರಿ ಬರುತ್ತಿರುವವನ ಹೆಸರು ರಮೇಶ್ ಅಂತ. ಶೇಷಾದ್ರಿಪುರಂ ವಿದ್ಯಾಪೀಠದಲ್ಲಿ 9ನೇ ಕ್ಲಾಸ್ನಲ್ಲಿ ಈ ರಮೇಶ ಓದ್ತಾ ಇದ್ದಾನೆ. ಅಪ್ಪ ಅಮ್ಮ ಇಬ್ಬರು ನಿತ್ಯ ಬೆಳಗಾಗೆದ್ರೆ ಅವರಿವರ ಮನೆಗೆ ಕೆಲಸಕ್ಕೆ ಹೊರಡ್ತಾರೆ. ಅವರಿಬ್ಬರು ಸಂಪಾದಿಸಿದ ಹಣದಲ್ಲಿ ಎಲ್ಲವನ್ನೂ ತೂಗಿಸೋದು ಕಷ್ಟ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡು ಅವರ ಹೆತ್ತವರು ಅವನಿಗೆ ಪೇಪರ್ ಹಾಕುವ ಕಾಯಕಕ್ಕೆ ಹಚ್ಚಿದ್ದಾರೆ. ಹೆತ್ತವರು ಹೇಳಿದ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಅಲ್ವಾ? 50-60 ಮನೆಗೆ ಪೇಪರ್ ಹಾಕೋದ್ರಿಂದ ತಿಂಗಳಿಗೆ 500 ರೂಪಾಯಿ ಸಿಗುತ್ತೆ ಅಂದರೆ ಖುಷಿಯಿಂದಲೇ ಪೇಪರ್ ಹಾಕಬಹುದಲ್ವಾ ಅಂತ ರಮೇಶ್ ಈಗಾಗಲೇ ಪೇಪರ್ ಹಾಕೋದಕ್ಕೆ ಶುರು ಮಾಡಿ ಬರೋಬ್ಬರಿ 3 ವರ್ಷ ಆಯಿತು. ಇನ್ನು 9ನೇ ಕ್ಲಾಸ್ನಲ್ಲಿ ಓದ್ತಾ ಇರೋ ರಮೇಶ್ನಿಗೆ ಮುಂದೆ ನೀನು ಏನಾಗಬೇಕು ಅಂತ ಕೇಳಿದ್ರೆ ನಕ್ಕು ಸುಮ್ಮನಾಗ್ತಾನೆ. ಮುಂದೆ ಏನಾದರೂ ಆಗಲಿ, ಸದ್ಯಕ್ಕೆ ಅಕ್ಷರ ಕಲಿತಿದನಲ್ಲ ಎನ್ನುವ ಸಮಾಧಾನ ಅವರ ಹೆತ್ತವರಿಗಿದೆ, ಅಷ್ಟು ಸಾಕಲ್ವಾ?
ಇನ್ನು ಈಗ ತಾನೇ ಹೇಳಿದ ರಮೇಶ್, ಹರೀಶ್ ಅವರು ಪೇಪರ್ ಹಾಕ್ತಾ ಓದುತ್ತಿರುವ ಕಥೆ ಒಂದೆಡೆಯಾದರೆ, ಒಂದು ಕಾಲದಲ್ಲಿ ಪೇಪರ್ ಹಾಕುವ ಹುಡುಗ ಬಿಕಾಂ ಓದಿ ಇಂದು ಪೇಪರ್ ಏಜೆಂಟ್ ಆಗಿ 30,000ಕ್ಕಿಂತಲೂ ಹೆಚ್ಚು ಸಂಪಾದನೆ ಮಾಡುವ ವ್ಯಕ್ತಿಯ ಅಪರೂಪದ ಕಥೆ ಇಲ್ಲಿದೆ. ನೀವಿಲ್ಲಿ ನೋಡ್ತಾ ಇರೋ ಶಿವಣ್ಣನಿಗೆ 10 ವರ್ಷಗಳ ಹಿಂದೆ ಪೇಪರ್ ಹಾಕುತ್ತಿದ್ದ ಸಂದರ್ಭದಲ್ಲಿ ಕನಿಷ್ಠ ಸ್ವಂತ ಸೈಕಲ್ ಕೂಡ ಇರಲಿಲ್ಲ. ಇದೇ ಬೆಂಗಳೂರು ಗಲ್ಲಿಗಳಲ್ಲಿ ಕೈಯಲ್ಲೇ ಪೇಪರ್ ಹಿಡಿದು ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದ ಶಿವಣ್ಣ ಇವತ್ತು ಇಡೀ ಒಂದು ಏರಿಯಾಕ್ಕೆ ಪೇಪರ್ ಹಂಚಿಕೆ ಮಾಡುವ ಏಜೆಂಟ್ ಆಗಿದ್ದಾನೆ. ಸಾವಿರಾರು ಪೇಪರ್ಗಳನ್ನು ವಿತರಿಸಲು 10 ಹುಡುಗರನ್ನ ಕೆಲಸಕ್ಕೆ ಇರಿಸಿಕೊಂಡಿದ್ದಾನೆ. ವಿಚಿತ್ರ ಅಂದರೆ, ಅವನು ಮೊದಲು ಪೇಪರ್ ಹಾಕೋ ಬಾಲಕನಿದ್ದಾಗ ಅವನ ಕೈಗೆ ಸಿಗ್ತಾ ಇದ್ದ ಹಣ ಕೇವಲ 40 ರೂಪಾಯಿಗಳು. ಆ ಹಣದಲ್ಲಿಯೇ SSLC ಮುಗಿಸ್ತಾ ಮುಂದೆ ಹಂತ ಹಂತವಾಗಿ PUC ಮೆಟ್ಟಿಲು ಹತ್ತದೇ ಇರಲಿಲ್ಲ. ಬಿಕಾಂ ಕೂಡ ಮುಗಿಸಿದ ಅವನ ಓದಿದ ವಿದ್ಯೆಯಲ್ಲಿ ಇಂದು ಯಾವತ್ತಾದರೂ ಕಂಪನಿಯಲ್ಲಿ 16,000 ರೂಪಾಯಿ ಸಂಬಳ ಸಂಪಾದಿಸಬಹುದಾಗಿತ್ತು. ಆದರೆ ತನಗೆ ಬದುಕು ಕಲಿಸಿದ ಪೇಪರ್ ಹಾಕುವ ಈ ವೃತ್ತಿಯನ್ನ ಅವನಿಗೆ ಬಿಡೋದಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿಯೇ ಇಂದಿಗೂ ಪೇಪರ್ ಏಜೆಂಟ್ ಆಗಿ ತಮ್ಮ ಕಾಯಕ ಮುಂದುವರಿಸಿದ್ದಾರೆ. ತನ್ನಂಥ 10 ಹುಡುಗರಿಗೆ ಪೇಪರ್ ಹಾಕುವ ಕೆಲಸ ನೀಡಿ ಅವರ ಓದಿಗೆ ಬೆಂಬಲ ನೀಡ್ತಾ ಇದ್ದೀನಲ್ಲ ಅನ್ನುವ ಸಮಾಧಾನ ಶಿವಣ್ಣನಿಗೆ ಇದೆಯಂತೆ. ಈ ಪೇಪರ್ ಬಾಯ್ಸ್ಗಿರುವಂತಹ ನೋವು, ನಲಿವು, ಅದರ ನಡುವೆನೇ ಇರುವ ಓದುವ ಹುಚ್ಚು, ಇವನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವರಿಗಾದರೂ ಹೆಮ್ಮೆ ಅನ್ಸುತ್ತೆ. ಆದರೆ ಇವರ ಬದುಕು ಹಸನಾಗಬೇಕಂದ್ರೆ ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ನಮ್ಮ ಜವಾಬ್ದಾರಿ ಏನು ಅದನ್ನ ತಿಳಿಯೋಣ ಒಂದು ಪುಟ್ಟ ಬ್ರೇಕ್ ನಂತರ.